ಮ್ಯಾಥ್ಸ್ ನಮ್ಮ ಜೀವನದಲ್ಲಿ ಯಾಕೆ ತುಂಬ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತಾಡೋಣ. ಸೊ ಫೋನ್ ಇದೆ, ಕ್ಯಾಲ್ಕುಲೇಟರ್ ಇದೆ, ಆದರೂ ನಾವು ಇಷ್ಟು ಕಷ್ಟಪಟ್ಟು ಮ್ಯಾಥ್ಸ್ನ ಓದಬೇಕಾ, ಯಾಕೆ ಓದಬೇಕು ಅಂತ ಯೋಚನೆ ಮಾಡ್ತಾ ಇರೋ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ. ಪ್ರಿಯಾ ಅಂತ ಒಬ್ಳು ಹುಡುಗಿ ಇದ್ಲು. ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಮ್ಯಾಥ್ಸ್ ಓದಬೇಕು ಅಂತ ಅವಳಿಗೆ ಅರ್ಥ ಆಗ್ತಾ ಇರಲಿಲ್ಲ. ಫೋನ್ ಬಂದಿದೆ, ಕ್ಯಾಲ್ಕುಲೇಟರ್ಸ್ ಎಲ್ಲ ಬಂದಿದೆ, ಇಷ್ಟೊಂದು ಡಿಜಿಟಲ್ ಆಗಿರಬೇಕಾದ್ರೆ ನಾನು ಮ್ಯಾಥ್ಸನ್ನು ಯಾಕೆ ಕಷ್ಟಪಟ್ಟು ಓದಬೇಕು ಅಂತ ಯೋಚನೆ ಮಾಡ್ತಾಯಿದ್ಲು. ಒಂದು ದಿನ ಏನಾಯಿತು ಅಂತಂದರೆ, ಅವಳು ಸ್ಕೂಲಿಂದ ಮನೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ಮ್ಯಾಜಿಕಲ್ ಬಾಕ್ಸ್ ಇತ್ತು. ಮ್ಯಾಜಿಕಲ್ ಬಾಕ್ಸ್ ಅವಳಿಗೆ ಹೇಳ್ತು, ಯಾಕೆ ಅಂತ ನಿನಗೆ ಈ ಪ್ರಶ್ನೆ ಕಾಡ್ತಾ ಇದೆಯಲ್ಲ ನಿನ್ನ ಮೈಂಡಲ್ಲಿ, ಸೊ ಐ ವಿಲ್ ಗಿವ್ ಯು ದ ಸೊಲ್ಯೂಷನ್. ನಾನು ನಿನಗೆ ಹೇಳ್ತೀನಿ ಯಾಕೆ ನಮ್ಮ ಲೈಫಲ್ಲಿ ಮ್ಯಾಥ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತು. ಬೇಸಿಕ್ಕಾಗಿ ನಿನಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ, ಸೊ ನಾವು ಬೆಳಗ್ಗೆ ಟೈಮ್ ಸರಿಯಾಗಿ ಎದ್ದು ಟೈಮ್ ಸರಿಯಾಗಿ ಸ್ಕೂಲ್ಗೆ ಹೋಗಬೇಕು ಅಂತಂದರೆ, ಆಮೇಲೆ ಫುಡ್ನ ನಾವು ಕರೆಕ್ಟಾಗಿ ಫ್ರೆಂಡ್ಸ್ ಜೊತೆ ಡಿವೈಡ್ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ, ಟ್ರಿಪ್ಸ್ಗಳನ್ನು ಸ್ಮಾಲ್ ಟ್ರಿಪ್ಸ್ನ ನಾವು ಅರೇಂಜ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಅಂತಂದರೆ, ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಫುಡ್ ಫ್ಯೂಯಲ್ಸ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಒಂದು ಬಡ್ಜೆಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಒಂದು ಚಾಕ್ಲೇಟನ್ನು ತೊಗೊಳ್ಬೇಕಾಯಿತು ಅಂದರೆ, ಹೊರಗಡೆ ಹೋಗಿ ಏನಾದರೂ ತೊಗೋಬೇಕಾದ್ರೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಅ ಬೇಸಿಕ್ ಮ್ಯಾಥ್ಸ್. ಇದಕ್ಕೋಸ್ಕರ ನಮಗೆ ಮ್ಯಾಥ್ಸ್ ಬೇಕಾಗುತ್ತೆ. ನೀವು ಒಳ್ಳೆ ಪ್ರಾಬ್ಲಮ್ ಸಾಲ್ವರ್ ಆಗ್ತಿರೋ ಥಿಂಕಿಂಗ್ ಕೆಪಾಸಿಟಿ, ಸಾಲ್ವ್ ಮಾಡೋ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಮ್ಯಾಥ್ಸಿಂದ. ಕ್ರಿಟಿಕಲ್ ಸಿಚುವೇಶನ್ಸ್ನ, ಕ್ರಿಟಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಲೈಫ್ನ ಕ್ರಿಟಿಕಲ್ ಸಿಚುವೇಶನ್ನ ಕೂಡ ನೀವು ಸಾಲ್ವ್ ಮಾಡೋದನ್ನು ಈಸಿಯಾಗಿ ಕಲಿತೀರಾ. ಹೇಗೆ ಜಿಮ್ ಬಾಡಿನ ಟ್ರೈನ್ ಮಾಡುತ್ತೋ ಹಾಗೆ ಮ್ಯಾಥ್ಸ್ ನಿಮ್ಮ ಬ್ರೈನ್ನ ಕೂಡ ಟ್ರೈನ್ ಮಾಡುತ್ತೆ. ಇನ್ನು ಟ್ರಿಕ್ಕಿ ಸಿಚುವೇಶನ್ಸ್, ಫೇಕ್ ಸೇಲ್ಸ್ ಆಗಿರ್ಬೋದು, ಡಿಸ್ಕೌಂಟ್ಸ್ ಆಗಿರ್ಬೋದು, ಆಮೇಲೆ ಇದರಲ್ಲೆಲ್ಲ ನಿಮಗೆ ಆ್ಯಡ್ಸ್ ಆಗಿರ್ಬೋದು, ಇದರಲ್ಲೆಲ್ಲ ನೀವು ಫೂಲ್ ಆಗ್ತಾ ಇದ್ದೀರಾ, ಇದೆಲ್ಲ ಅದ್ರ ಬಗ್ಗೆ ನಿಮಗೆ ಅರ್ಥ ಆಗಬೇಕು ಅಂದಾಗ ಆವಾಗ ಕೂಡ ನಿಮಗೆ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕೆರಿಯರ್ ಡೋರ್ಸ್ ಕೂಡ ಇದರಿಂದ ಓಪನ್ ಆಗುತ್ತೆ. ನೀವು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಸೈಂಟಿಸ್ಟ್ ಆಗ್ಬೋದು, ಡಿಸೈನರ್ ಆಗ್ಬೋದು, ಬಿಲ್ಡರ್ ಆಗ್ಬೋದು, ಡೆವಲಪರ್ಸ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಫ್ಯಾಷನ್ ಡಿಸೈನರ್ ಆಗಿರ್ಬೋದು, ಯಾವುದೇ ಫೀಲ್ಡಲ್ಲಿ ಹೋದ್ರೂ ಅಲ್ಲಿ ನಿಮಗೆ ಈ ಮ್ಯಾಥ್ಸ್ ಅನುಕೂಲವಾಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಮ್ಸಲ್ಲಿ ಪಾಸ್ ಆಗಲಿಕ್ಕೆ ಮಾತ್ರ ಅಲ್ಲದೆ ನಿಮ್ಮ ಬ್ರೈನ್ ಶಾರ್ಪ್ನೆಸ್ಸಿಗೂ ಕೂಡ ಇದು ಯೂಸ್ ಆಗಿ ನಿಮ್ಮ ಲೈಫ್ನ ನೀವು ಯಾವ ರೀತಿ ಲೀಡ್ ಮಾಡ್ಬೋದು ಅನ್ನೋದನ್ನು ಕೂಡ ನಮಗೆ ಮ್ಯಾಥ್ಸ್ ಹೇಳ್ಕೊಡುತ್ತೆ. ಓಕೆ, ಡೈಲಿ ಲೈಫಲ್ಲೆಲ್ಲ ಈ ಥರ ಯೂಸ್ ಆಗುತ್ತೆ. ಓಕೆ, ಆಲ್ಜಿಬ್ರಾ, ಕ್ಯಾಲ್ಕುಲಸ್ನೆಲ್ಲ ಇಷ್ಟು ಬಿಗ್ ಹಾರ್ಡ್ ಥಿಂಗ್ಸ್ನೆಲ್ಲ ನಾನು ಡೈಲಿ ಲೈಫಲ್ಲಿ ಎಲ್ಲಿ ಯೂಸ್ ಮಾಡ್ತೀನಿ, ಇಷ್ಟೊಂದು ಯಾಕೆ ನಾನು ಕಷ್ಟಪಟ್ಬಿಟ್ಟು ಅದನ್ನು ಓದಬೇಕು ಅಂತ ಕೇಳಿದ್ಲು. ನೀವು ಡೈಲಿ ಲೈಫ್ನಲ್ಲಿ ಹಾರ್ಡ್ ಥಿಂಗ್ಸ್ನ ಯೂಸ್ ಮಾಡದೇ ಇರಬಹುದು, ಆದರೆ ಅದನ್ನು ಸಾಲ್ವ್ ಮಾಡ್ತಾ ಅದ್ರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಏನಾಗುತ್ತೆ, ಶಾರ್ಪ್ನೆಸ್ ಜಾಸ್ತಿ ಆಗುತ್ತೆ, ಫಾಸ್ಟ್ನೆಸ್ ಜಾಸ್ತಿ ಆಗುತ್ತೆ. ಸೊ ಲೈಫ್ನ ಸಿಚುವೇಶನ್ಸನ್ನು ಕೂಡ ನೀವು ಫಾಸ್ಟಾಗಿ ಸಾಲ್ವ್ ಮಾಡಲಿಕ್ಕೆ ಶುರು ಮಾಡ್ತೀರಾ, ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಾ. ಈ ಸಲ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೂ ನಿಮ್ಮ ಮೈಂಡ್ ಸ್ಟ್ರಾಂಗರ್, ಶಾರ್ಪರ್, ಫಾಸ್ಟರ್ ಆ್ಯಂಡ್ ಕಾನ್ಫಿಡೆಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ನಾವು ನಮ್ಮ ಮೈಂಡ್ ಥಾಟ್ಲೆಸ್ ಸ್ಟೇಜಲ್ಲಿದ್ದಾಗ, ಆಮೇಲೆ ಅವೇರ್ನೆಸ್ನಲ್ಲಿದ್ದಾಗ ಮಾತ್ರ ನಮಗೆ ಇದು ಗೊತ್ತಾಗಲಿಕ್ಕೆ ಸಾಧ್ಯ. ಸೊ ಅದರಿಂದ ಕೂಡಿರೋದ್ರಲ್ಲಿ ನಾವು ನಮ್ಮ ಮಕ್ಕಳಿಗೆ ಅವೇರ್ನೆಸ್ ಆ್ಯಂಡ್ ಥಾಟ್ಲೆಸ್ ಸ್ಟೇಜಲ್ಲಿ ಇರ್ತಾ ಲೈಫ್ನ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬುಕ್ಸ್ನ ಪ್ರಾಬ್ಲಮ್ ಆಗಿರ್ಬೋದು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೇವೆ. ಮ್ಯಾಥ್ಸ್ ನಿಮ್ಮ ಥಿಂಕಿಂಗ್ ಮಸಲ್ಸ್ನ ಸ್ಟ್ರಾಂಗ್ ಮಾಡಿದ್ರೆ ಕಾನ್ಸಂಟ್ರೇಷನ್, ಫೋಕಸ್, ಕಾಮ್ನೆಸ್ನಿಂದ ಮೆಡಿಟೇಷನಿಂದ ನಾವು ಪಡ್ಕೊಳ್ಬೋದು. ಸೊ ಯಾವಾಗ ನಮ್ಮ ಮೈಂಡ್ ಥಾಟ್ಲೆಸ್ಸಲ್ಲಿ ಹೋಗುತ್ತೋ ಸಾಲ್ವ್ ಪ್ರಾಬ್ಲಮ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ವೆನ್ ವಿ ಕಂಬೈನ್ ಬೋತ್ ಶಾರ್ಪ್ ಥಿಂಕಿಂಗ್ ವಿತ್ ಇನ್ನರ್ ಸ್ಟಿಲ್ನೆಸ್, ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಬೆಟರ್, ವಿ ಕ್ಯಾನ್ ಟೇಕ್ wiser decisions and reach the goal faster. ಸೊ ರೆಗ್ಯುಲರ್ ಪ್ರಾಕ್ಟೀಸಿಂದ ಫೋಕಸ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ,
ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಸೊ ಎಕ್ಸಾಮ್ಸಲ್ಲಿ ಆಗಿರ್ಬೋದು, ಅಕಾಡೆಮಿಕಲ್ ಆಗಿರ್ಬೋದು, ಲೈಫ್ನಲ್ಲಿ ಆಗಿರ್ಬೋದು, ಸೊ ನಾವು ಎಲ್ಲದರಲ್ಲೂ ಗೆಲ್ತಾ ಮುಂದೆ ಹೋಗ್ಬೋದು. ಮ್ಯಾಥ್ಸ್ ಈಸ್ ನಾಟ್ ಜಸ್ಟ್ ಅ ನಂಬರ್. ವೆದರ್ you are solving the equation or solving the life, you are the master of yourself. ಸೊ ಇದರಿಂದ ಒಂದು ಇಕ್ವೇಷನ್ನೇ ಮಾಡ್ಬೋದು. ಮ್ಯಾಥ್ಸ್ ಪ್ಲಸ್ ಮೆಡಿಟೇಷನ್ ಈಸ್ ಅ ಮಾಸ್ಟ್ರಿ, ದಟ್ಸ್ ಯು. ಮ್ಯಾಥ್ಸ್ನ ಲೈಫ್ನ ಈಸಿಯಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅದ್ರಿತ ಕೊಟ್ಟಿರೋದಲ್ಲಿ ಹೊಸ ಟಾಪಿಕ್ನೊಂದಿಗೆ. ರೆಕ್ಕೆ ಇದ್ದರೆ ಸಾಕೆ. ಹೋಗಿ ಬರ್ತೇನೆ.